ಧರ್ಮಸ್ಥಳದ ಪ್ರಕರಣದಲ್ಲಿ ಸಾಕ್ಷಿ ಹೇಳ್ತೀನಿ ಅಂತ ಬಂದಂತಹ ಬುರ್ಡೆ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ ಅಲಿಯಾಸ್ ಚೆನ್ನ ಈಗ ಎಸ್ಐಟಿ ಕೈಯಲ್ಲಿ ಲಾಕ್ ಆಗಿದ್ದಾನೆ. ಈತ ಲಾಕ್ ಆಗಿದ್ದೇ ಆಗಿದ್ದು ಮತ್ತಷ್ಟು ಜನರಿಗೂ ಕೂಡ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಧರ್ಮಸ್ಥಳದ ಬಗ್ಗೆ ಬುರ್ಡೆ ಬಿಟ್ಟಿದ್ದ ಚಿನ್ನಯ್ಯ ಅರೆಸ್ಟ್. ಬಂಧಿತ ಬುರ್ಡೆ ಚಿನ್ನಯ್ಯನಿಗೆ ರಾತ್ರಿ ಇಡೀ ವಿಚಾರಣೆಗೊಳಪಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿ ಮುಖ್ಯಸ್ಥ ಮೊಹಂತಿಯಿಂದಲೇ ಖುದ್ದು ಗ್ರಿಲ್ ಆಗಿದೆಯಂತೆ. ಅಧಿಕಾರಿಗಳ ಎದುರು ಬುರುಡೆಯ ಸತ್ಯವನ್ನ ಕಕ್ಕಿದ್ದಾನೆ ಚಿನ್ನಯ್ಯ. ತಾನು ತಂದಂತಹ ಬುರುಡೆ ಕೊಟ್ಟವರು ಬೇರೆ ಇಬ್ಬರು ಅಂತ ಹೇಳಿದಾನಂತೆ. ನನಗೆ ಹಣಕಾಸಿನ ತೊಂದರೆ ಇತ್ತು, ಹಣಕ್ಕಾಗಿ ನಾನು ಅವರು ಹೇಳಿದಂತೆ ಕೇಳಿದೆ. ಗ್ಯಾಂಗ್ನಲ್ಲಿದ್ದವರ ಎಲ್ಲರ ಹೆಸರನ್ನು ಕೂಡ ಬುರುಡೆ ಚಿನ್ನಯ್ಯ ಹೇಳಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಈ ಗ್ಯಾಂಗಿಗೆ ಬಿಸಿ ಮುಟ್ಟಿಸುವುದಕ್ಕೆ ಎಸ್ಐಟಿ ರೆಡಿ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಇದೇ ಹೇಳಿಕೆಯನ್ನ ಈ ವ್ಯಕ್ತಿ ಕೊಟ್ಟಿರುವಂಥದ್ದು. ಕೇವಲ ನಾನು ಪಾತ್ರಧಾರಿ ಮಾತ್ರ, ಸೂತ್ರಧಾರಿಗಳು ಬೇರೆ ಇದ್ದಾರೆ. ನನಗೆ ಹಣದ ಅವಶ್ಯಕತೆ ಇತ್ತು, ಇಂತಿಷ್ಟು ಹಣ ಕೊಡ್ತೀನಿ ಅಂತ ಹೇಳಿದ್ರು, ಹಾಗಾಗಿ ಅವರು ಹೇಳಿದಂತಹ ಕೆಲಸವನ್ನ ನಾನು ಮಾಡಿದ್ದೇನೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪಿಸಿದ್ದಾನೆ. ಹಾಗಾಗಿ ಎಸ್ಐಟಿ ಇನ್ವೆಸ್ಟಿಗೇಷನ್ನಲ್ಲಿ ಅತಿ ದೊಡ್ಡ ರೋಚಕ ತಿರುವು ನಿನ್ನೆ ಸಿಕ್ಕಿರುವಂಥದ್ದು. ಪಾತ್ರಧಾರಿ ಚಿನ್ನಯ್ಯನಿಗೆ ಕತೆ ಹೇಳಿಕೊಟ್ಟ ಸೂತ್ರಧಾರಿಗೂ ಕಾದಿದೆ ಮಾರಿ ಹಬ್ಬ ಅನ್ನೋದು ಗೊತ್ತಾಗ್ತಾ ಇದೆ. ಎಸ್ಐಟಿ ಮುಂದೆ ಚಿನ್ನಯ್ಯ ಹೇಳಿದ ಸೂತ್ರಧಾರಿಗಳ ಹೆಸರು ಪಬ್ಲಿಕ್ ಟಿವಿಯಲ್ಲಿ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣನವರ್, ಜಯಂತ್ ಟಿ ಹೆಸರನ್ನ ಚಿನ್ನಯ್ಯ ಹೇಳಿದ್ದಾನೆ. ಮೂವರಿಗೂ ಕೂಡ ಸದ್ಯದರಲ್ಲಿಯೇ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಎಸ್ಐಟಿಯಿಂದ ಬುಲಾವಾಗುತ್ತೆ. ವಿಚಾರಣೆಗೆ ಹಾಜರಾಗದೇ ಇದ್ರೆ ವಶಕ್ಕೆ ಪಡೆಯೋದಕ್ಕೆ ಎಸ್ಐಟಿ ಕೂಡ ರೆಡಿಯಾಗಿದೆ. ಬೇಲ್ ಮೇಲೆ ಹೊರಬಂದಿರುವ ತಿಮರೋಡಿಗೆ ಮತ್ತೆ ಬಂಧನದ ಭೀತಿ ಎದುರಾಗಿದೆ. ಚಿನ್ನಯ್ಯನಂತೆ ಈ ಮೂವರು ಕೂಡ ಎಸ್ಐಟಿ ಅಧಿಕಾರಿಗಳ ಕೈಯಲ್ಲಿ ಲಾಕ್ ಆಗ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಕಳೆದ 12-13 ವರ್ಷಗಳಿಂದಲೂ ಕೂಡ ಧರ್ಮಸ್ಥಳದ ವಿರುದ್ಧ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇರುವಂತಹ ಗ್ಯಾಂಗ್ ಇದು. ಈ ಗ್ಯಾಂಗ್ ಮೇಲೆ 100 ಶವಗಳನ್ನು ಹುತ್ತಿಟ್ಟಂತಹ ಆರೋಪ, ಒಂದು ಷಡ್ಯಂತ್ರ, ಇದೊಂದು ಚಿತಾವಣೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸ್ವತಃ ಮಾಸ್ಕ್ ಮ್ಯಾನ್ನೇ ಈ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಆ ಮೂವರನ್ನು ಕೂಡ ವಶಕ್ಕೆ ಪಡೆಯೋದಕ್ಕೆ ರೆಡಿ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಎಸ್ಐಟಿ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ ಸಂಪೂರ್ಣವಾಗಿ ಈಗ ರಿವರ್ಸ್ ಆಗಿರುವಂಥದ್ದು. ಯಾರ್ಯಾರು ಷಡ್ಯಂತ್ರವನ್ನ ಮಾಡಿದ್ರು, ಯಾರು ದೂರು ಕೊಟ್ಟಿದ್ರು, ಅವರಿಗೇನೆ ತಿರುಗುಬಾಣ ಆಗಿರುವಂಥದ್ದು. ಈಗ ಪಾತ್ರಧಾರಿಯ ಬಂಧನ ಆಗಿದೆ. ಸೂತ್ರಧಾರಿಗಳನ್ನ ಲಾಕ್ ಮಾಡೋದಕ್ಕೆ ಎಸ್ಐಟಿ ಯಾವ ರೀತಿ ಚಿಂತನೆ ಮಾಡ್ಕೊಳ್ತಾ ಇದೆ ಅಂತ ಹೇಳಿ ಪ್ರಕಾಶ್? ಈಗ ಪಾತ್ರಧಾರಿ ಏನು ಅನಾಮಿಕ ವ್ಯಕ್ತಿ ಅಂತ ಇದ್ದ ಈಗ ಚೆನ್ನಯ್ಯ, ಆತನನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದು ಸಾಕಷ್ಟು ವಿಚಾರಗಳನ್ನ ಕೂಡ ಕಕ್ಕಿಸ್ತಾ ಇದ್ದಾರೆ. ಸೊ ಇದರ ಹಿಂದಿನ ಷಡ್ಯಂತ್ರ ಹೇಗೆಲ್ಲ ನಡೆದಿತ್ತು, ಈ ಒಂದು ಪ್ಲಾನ್ ಎಲ್ಲಿ ರಚನೆ ಆಗಿತ್ತು, ಯಾರೆಲ್ಲ ಇದರಲ್ಲಿ ಇದ್ರು ಅನ್ನುವಂಥ ಸಾಕಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದೆ. ಈಗ ಬೆಳಗಿನ ಜಾವ ತನಕಲೂ ಕೂಡ ಈ ಒಂದು ಆರೋಪಿ ಚೆನ್ನಯ್ಯನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಕೂಡ ಹೇಳಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಅದರಲ್ಲಿ ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತೆ ಗಿರೀಶ್ ಮಠಣ್ಣನವರ ಹೆಸರನ್ನ ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಅವರು ಕೂಡ ಈ ಷಡ್ಯಂತ್ರದ ಈ ಒಂದು ಪ್ಲಾನ್ ನಲ್ಲಿ ಇದ್ರು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸೊ ಹೀಗಾಗಿ ಮುಂದಿನ 2-3 ದಿನಗಳಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತೆ ಗಿರೀಶ್ ಮಠಣ್ಣನವರನ್ನ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನ ನೀಡಿ ಮತ್ತೆ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ಈ ಮೂಲಕವಾಗಿ ಧರ್ಮಸ್ಥಳಕ್ಕೆ ಅಪಪ್ರಚಾರವನ್ನ ಮಾಡೋದಕ್ಕೆ ಈ ವ್ಯವಸ್ಥಿತ ಗ್ಯಾಂಗ್ ಹೇಗೆ ಪುತ್ತಿಯೂರಿಯನ್ನ ನಡೆಸಿತ್ತು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಒಂದೊಂದಾಗಿ ಈಗ ಸತ್ಯಗಳು ಹೊರಗಡೆ ಬರ್ತಾ ಇದೆ. ಜೊತೆಗೆ ಇದರಲ್ಲಿ ನನ್ನ ಪಾತ್ರ ಯಾವುದೂ ಕೂಡ ಇಲ್ಲ, ಹೀಗೆ ನೀವು ನಟನೆ ಮಾಡಿ ಹೀಗೆ ನೀವು ಮುಂದಕ್ಕೆ ಹೋಗಿ ಅಂತ ಹೇಳಿ ಕಳಿಸಿದ್ರು. ಆನಂತರ ಅದನ್ನ ನಾನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಆರಂಭ ಮಾಡಿದೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಆದ್ರೆ ಎಸ್ಐಟಿ ಅಧಿಕಾರಿಗಳಿಗೆ ಈಗಲೂ ಕೂಡ ಒಂದು ಪ್ರಶ್ನೆ ಕಾಡ್ತಾ ಇದೆ. ಆ ತಲೆಬುರುಡೆಯನ್ನ ಹಿಡ್ಕೊಂಡು ಏನು ಆರಂಭದಲ್ಲಿ ಕೋರ್ಟಿಗೆ ಬಂದಿದ್ದ, ಆನಂತರ ಮತ್ತೆ ಎಸ್ಐಟಿ ರಚನೆ ಆಯಿತು, ಬೇರೆ ಬೇರೆ ಬೆಳವಣಿಗೆಗಳನ್ನ ಪಡ್ತು. ಆದ್ರೆ ಈವರೆಗೂ ಕೂಡ ಆ ತಲೆಬುರುಡೆಯ ರಹಸ್ಯ ಎಲ್ಲಿದು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಅಂದ್ರೆ ವಿಧಿವಿಜ್ಞಾನ ಪ್ರಯೋಗಾಲಯದಿಂದ ತಂದಿದ್ದ ಅಥವಾ ಬೇರೆ ಒಂದು ಸ್ಮಶಾನಗಳಿಂದ ತಂದಿದ್ದ ಅಥವಾ ತಂದಿರುವಂತಹ ಮೂಲ ಯಾವುದು ಅನ್ನುವಂಥದ್ದು. ಅನಾಮಿಕ ವ್ಯಕ್ತಿ ಆರಂಭದಲ್ಲಿ ಬಂದಂತಹ ಸಂದರ್ಭದಲ್ಲಿ ಅನುಮಾನಾಸ್ಪದವಾಗಿ ನಡೆದುಕೊಳ್ತಾ ಇತ್ತ, ಮತ್ತೆ ಎಸ್ಐಟಿ ಅಧಿಕಾರಿಗಳಿಗೆ ಸರಿಯಾಗಿ ಏನು ಸಹಕರಿಸ್ತಾ ಇರಲಿಲ್ಲ. ಸೊ ಹೀಗಾಗಿ ಆರಂಭದ ದಿನಗಳಲ್ಲಿ ಅನುಮಾನ ಕಾಡ್ತಾ ಇತ್ತು. ಆನಂತರ ತಲೆಬುರುಡೆ ಮತ್ತೆ ಆ ತಲೆಬುರುಡೆಗೆ ಅಂಟಿರುವಂತಹ ಮಣ್ಣಿನ ಪರೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಫೇಕ್ ಅನ್ನುವಂಥದ್ದು ಕೂಡ ಗೊತ್ತಾಯಿತು. ಸೊ ಈಗ ವಿಚಾರಣೆ ಕೂಡ ಆರಂಭ ಆಗಿದೆ. ವಿಚಾರಣೆಯ ಸಂದರ್ಭದಲ್ಲಿ
ಸಾಕಷ್ಟು ತಡಬಡಿಸ್ತಾ ಇದ್ದಾನೆ ಈ ಒಂದು ಚೆನ್ನಯ್ಯ. ಸೊ ಹೀಗಾಗಿ ಆತನ ಹಿಂದೆ ಯಾರೆಲ್ಲ ಇದ್ರು ಅನ್ನುವಂಥದ್ದನ್ನು ಕೂಡ ಈಗ ಒಂದೊಂದೇ ವಿಚಾರಗಳು ಈಗ ಬಯಲಿಗೆ ಬರ್ತಾ ಇದೆ. ಈ ಮೂಲಕವಾಗಿ ಧಾರ್ಮಿಕ ಭಾವನೆಗಳಿಗೆ ಏನು ಘಾಸಿ ಉಂಟಾಗ್ತಾ ಇತ್ತು ಅದೆಲ್ಲವೂ ಕೂಡ ಈ ತರ ಮಾಡ್ಲಿಕ್ಕೆ ಅದರ ಹಿಂದೆ ಒಂದು ದೊಡ್ಡ ಪ್ಲಾನ್ ಇತ್ತು, ಅದರ ಹಿಂದೆ ಒಂದಿಷ್ಟು ಟೀಮ್ ವರ್ಕ್ ಮಾಡ್ತಾ ಇತ್ತು ಅನ್ನುವಂಥದ್ದು ಈಗ SIT ಅಧಿಕಾರಿಗಳು ಹಂತ ಹಂತವಾಗಿ ಬಿಚ್ಚಿಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಇವತ್ತು ಭಾನುವಾರ, ಇವತ್ತು ಕೂಡ ವಿಚಾರಣೆ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇದಾವೆ ಅಂತ ಹೇಳಲಾಗ್ತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.